ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್. ಇವತ್ತು ಭಾನುವಾರ ಬ್ಲಾಗ್ ಬಿಡ್ತಾಯಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಎಲ್ಲ ನಮ್ಮ ಮನೆ ಅಂಗಳ ಅಂತಾರಲ್ಲ, ಅಂಗಳ ಎಲ್ಲ ಕ್ಲೀನಾಗಿ ಸ್ವಚ್ಛತೆ ಆಗಿದ್ದಾಗೆ. ಇಲ್ಲಿ ನೋಡಿ, ನಮ್ಮ ಮನೇಲಿ ಪುಟಾಣಿದೊಂದು ಮನಿ ಪ್ಲ್ಯಾಂಟ್ ಹಾಕ್ಕೊಂಡಿನಿ. ಇಷ್ಟೇ. ನಾವು ಮೇಲಿದ್ದೀವಲ್ಲ ರೀ, ನಮ್ಮ ಬಾಡಿಗೆ ಮನೆಯ ಮೇಲಿದ್ದೀನಿ. ಇಷ್ಟೇ ಪುಟಾಣಿದೊಂದು ಮನಿ ಪ್ಲ್ಯಾಂಟ್ ಹಾಕ್ಕೊಂಡಿನಿ. ಇದು ಯಾವ ಗಿಡನೂ ನನಗೆ ಗೊತ್ತಿಲ್ಲ, ಇದೂ ಗೊತ್ತಿಲ್ಲ ರೀ ಫ್ರೆಂಡ್ಸ್. ಸುಮ್ಮನೆ ಚೆನ್ನಾಗಿದೆ ಅಂತ ಹಾಕ್ಕೊಂಡಿನಿ. ಇವತ್ತು ಒಂದು ಪುಟಾಣಿ ರಂಗೋಲಿ ಹಾಕಿನಿ. ರಂಗೋಲಿ ಯಾಕಂದ್ರೆ ಆದ್ರಿ ಅದು ಡಬ್ಬೆ ಹಾಕಿಲ್ಲ, ಅದಕ್ಕೆ ಒಂದು ಸಣ್ಣದೇ ಹಾಕಿನಿ. ಬರ್ರಿ ನಮ್ಮ ತುಳಸಿ ಬಲ್ಲಿ ಹೋಗೋಣ. ನೋಡಿರಿ, ನಮ್ಮ ತುಳಸಿ ಮಾತೆ ಬಲ್ಲಿ ಒಂದು ಚಿಕ್ಕ ರಂಗೋಲಿ ಬಿಟ್ಟಿನಿ. ಅಷ್ಟೇ ಸಿಂಪಲ್ಲಾಗಿ. ನೋಡ್ರಿ, ನಮ್ಮ ಮನೆ ಅಂಗಳ, ಟೆರೆಸ್ ಮೇಲೆ ನಮ್ಮದು ಅಂಗಳಿದೆ. ಇದು ನಮ್ಮ ಮನೆ ಬಾಗಿಲು, ಪುಟಾಣಿ ಮನೆ. ನೋಡಿರಿ, ಹಂಚಿಂದಿದೆ. ನಾವು ಬಡವರು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಮನೆ ಅಂಗಳ ರಂಗೋಲಿ. ನಮ್ಮ ತುಳಸಿ ಮಾತೆ ಬಲ್ಲಿ ಇಷ್ಟೇ ಫ್ರೆಂಡ್ಸು. ನಮ್ಮ ಮನೆಗೆ ಇಷ್ಟೆಲ್ಲ ಬರುತ್ತೆ ಇಲ್ಲೆಲ್ಲ. ಆಮೇಲೆ ನಾವು ಹೋಗಬೇಕಾದ್ರೆ ಹಾದಿ ನೋಡಿ, ಇಲ್ಲಿಂದ ಇಲ್ಲಿ ಬರುತ್ತೆ, ಎಲ್ಲ ಕಾಣಿಸ್ತಾ ಇದೆ. ಇಲ್ಲಿಂದ ಕೆಳಗಡೆ ಹೋಗೋದು. ಒಂದಿಷ್ಟೇ ನೋಡಿ ಫ್ರೆಂಡ್ಸ್. ಬನ್ನಿ, ರಂಗೋಲಿ ಕುಂಕುಮ ಅರಿಶಿಣ ತೊಗೊಂಡು ಒಳಗಡೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಇನ್ನೊಂದು ಮಗಳು ಮಲ್ಕೊಂಡಾಳೆ, ಅವಳು ಮಲ್ಕೊಂಡ್ಬಿಟ್ಟಾಳೆ ಫ್ರೆಂಡ್ಸು. ಸ್ವಲ್ಪ ಮೆಸಿ ಆಗಿದೆ, ಏನು ತಿಳ್ಕೊಬೇಡ್ರಿ. ಮಲ್ಕೊಳ್ಳಿ. ಇವತ್ತು ಸಂಡೇ. ಇದು ಬಾಗ್ಲ ಹಾಕಿಬಿಡೋದು ಫ್ರೆಂಡ್ಸ್, ಯಾಕಂದರೆ ಇಲ್ಲಿ ಕೆಲಸ ಮುಗೀತು ನಮ್ಮದು. ಬಾಗಿಲಿಗೆ ಸ್ವಲ್ಪ ಎಲ್ಲ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಮ್ಮ ಬೈಬಿಡ್ರಿ. ಸ್ವಲ್ಪ ಮೆಸಿ ಆಗ್ಯದ ನೋಡ್ರಿ. ಇದು ಎಲ್ಲ ಮಾಡ್ಕೋಬೇಕು ನಾನು. ಇಲ್ಲಿ ಹಿಂದೆಗಡೆ ಬರೀ ತೋರಿಸ್ತೀನಿ. ನಮ್ಮದು ಇಷ್ಟೇ ಮನೆಗೆ ಮುಂದೆ ಬಾಗ್ಲ ಆಯಿತು ನೋಡಿ. ಬೆಳಗ್ಗೆ ಎದ್ದು ಎಲ್ಲ ನೀರು ತುಂಬ್ಕೊಂಡಿದೆ, ಫುಲ್ಲು ನೀರು ತುಂಬಿಕೊಂಡು ಮಾಡಿಕೊಂಡು ಪಾತ್ರೆ ತಿಕ್ಕಿ ಇನ್ನೂ ತುಂಬ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಬಟ್ಟೆ ಒಗಿಬೇಕು ಫ್ರೆಂಡ್ಸು. ನೀವು ಬಟ್ಟೆ ಒಗೆದ್ಮೇಲೆ ಮಾಡ್ಸಿರ್ತೀನಿ ನೋಡಿ. ಪಾತ್ರೆ ಎಲ್ಲ ಎಷ್ಟೊಂದಿದ್ದು ಅವೆಲ್ಲ ತಿಕ್ಕಿ ಹಾಕೀನಿ. ಇದು ಅಂಗಳನ ಸ್ವಲ್ಪ ಕಸ ಬಳಿದು ಇಷ್ಟೇ. ನಮ್ಮ ಮನೆಯಲ್ಲಿ ಅತಿಥಿಗಳಿದ್ದಾರೆ, ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ, ಬರ್ತಾರೆ ಅತಿಥಿಗಳು. ಎಲ್ಲರೂ ಇದೆಲ್ಲ ನಮ್ಮ ಮನೆಯವ್ರು ತಂದು ಇಟ್ಟಿದ್ದಾರೆ ಫ್ರೆಂಡ್ಸು. ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ನೀರ ಹಾಕಿಟ್ಟಿದ್ದೆ ಅಂದ್ರೂ ಇಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿನಿ. ಆಮೇಲೆ ಎಲ್ಲ ತೆಗೆದು ಚೆನ್ನಾಗಿ ಸ್ಟೋರೇಜ್ ಮಾಡ್ಕೊಂಡು ಇವತ್ತು ಬ್ಯಾಸಿಗೆ ಟೈಮಲ್ಲಿ ರೀ, ನೀರು ಜಾಸ್ತಿ ಸಿಗೋಲ್ಲ. ಅದು ಸಿಗ್ತಾವೆ ನಮ್ಗೆ, ಅಷ್ಟು ಅನುಕೂಲ ಇದೆ ನೀರಿಂದು. ಆದ್ರೂ ಇಷ್ಟು ಸ್ಟೋರೇಜ್ ಮಾಡ್ಕೊಂಡು ಇರಬೇಕು, ಯಾಕಂದರೆ ಹೇಳೋಕ್ಕಾಗಲ್ಲ. ಹೆಚ್ಚಕ್ಕಮ್ಮ ಜಾನು ಬಾರಿ ಬಂಗಾರಿ, ಓಲಿ ಯಾಕೆ ನೋಡ್ರಿ. ಇದು ನಮ್ಮ ಮನೆ ಜಾನು ನೋಡ್ರಿ. ಇದು ಅದಕ್ಕೆ ಊಟ ಹಾಕ್ಬೇಕ್ರಿ. ಈಗ ನಾನು ಊಟ ಹಾಕಲಿಲ್ಲ ಅಂದ್ರೆ ನಾನು ಬಿಡೋದೇ ಇಲ್ಲ. ಇಲ್ಲಿ ಕೆಳಗೆ ಬಾ ನೀ ಕೆಳಗೆ ಬಾ. ಏನು ಬೇಕು ನಿನಗೆ? ಏನು ಬೇಕು ನೋಡ್ರಿ, ಹೆಂಗೆ ಬರ್ತದೆ ನೋಡ್ರಿ. ಏನು ಬೇಕು? ಅದಕ್ಕೀಗ ಹಸು ಆಗಿಬಿಟ್ಟದ್ರಿ, ಊಟ ಹಾಕಬೇಕು. ನೋಡ್ರಿ, ಇದು ತಂದಿಡ್ತಾರೆ ನಮ್ಮ ಮನೆಯವರು. ಅದಕ್ಕೆ ಸ್ವಲ್ಪ ಊಟ ಹಾಕಿಬಿಟ್ರೆ ಅದು ಪಾಳಿ ಅದು ತಿನ್ಕೊಂತ ಪಾಪ ಹಾಕಿ ಇಲ್ಲ ರೀ. ಅದಕ್ಕೆ ಎಲ್ಲರೂ ದಿನ ಡೈಲಿ ನಾನು ಇಷ್ಟ ಹಾಕೋದು, ನನ್ನ ಮಗಳು ಇಷ್ಟ ಹಾಕೋದು, ನಮ್ಮ ಮನೆಯವ್ರು ಇಷ್ಟ ಹಾಕೋದು, ಎಲ್ಲೂ ತೆಗೆಸ್ಬಿಡ್ತೀವಿ ಅದ್ರದ್ದು ತಿಂಡಿ ತಿನ್ಸ. ನೋಡಿರಿ ಜನ, ನೋಡಿರಿ ಈಗ ನಮಗೇನೋ ಕೇರೆ ಇಲ್ಲ. ಕೇರೆ ಇಲ್ಲ ನಮ್ಮದು ನೋಡಿರಿ.
ಹಿಂಗಿದ್ದಾಳೆ ಹಾಕೋದ್ಗಳೇ ನಮಗೆ ಕೇರೆ ಮಾಡಲ್ಲ. ಇಲ್ಲ ಅಂದ್ರೆ ಹಾಕಲಿಲ್ಲ ಅಂದ್ರೆ ಸುತ್ತಮುತ್ತ ತಿರ್ತದೆ. ಜನೋ ಏಯ್ ನೋಡ್ರಿ ಹೋಗ್ಲಿ ಬಿಡ್ರಿ ಆಕಿನ ಪಾಡಿಗೆ ತಿಂದ್ಕೊಳ್ಳಿ. ನೋಡಿ ಇಷ್ಟು ಬಟ್ಟೆ ಹೋಗೋದು ಮಾಡಿ ನಿಮ್ಗೆ ಮತ್ತೆ ಸಿಗ್ತೀನಿ.